ಭೀಕರ ಮಳೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಹೆಸರು ಉದ್ದು ಬೆಳೆದಂಥ ಜನರಿಗೆ ಸಂಪೂರ್ಣವಾಗಿ ಇವತ್ತು ರೈತರಿಗೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ. ಯಾವ ಸಂದರ್ಭದಲ್ಲಿ ಮಳೆ ಬರಬೇಕು ಆ ಮಳೆ ಕೊಟ್ಟಿಲ್ಲ. ಯಾವಾಗ ಮಳೆ ಬೇಕಾಗಿಲ್ಲ ಅವಾಗ ಮಳೆ ಜಾಸ್ತಿ ರೂಪದಲ್ಲಿ ಕೊಟ್ಟು ಇವತ್ತು ರೈತರ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ನಾನು ಕೂಡ ಹಲವಾರು ಹಳ್ಳಿಗಳಲ್ಲಿ ಹೊಲಗಳಲ್ಲಿ ಹೋಗಿ ನೋಡಿದ್ವಿ. ನಮ್ಮ ಗೋಳು ಕೇಳೋರು ಯಾರೂ ಇಲ್ಲ. ಸರ್ಕಾರದ ಆಡಳಿತದಲ್ಲಿದ್ದಂಥ ಮಂತ್ರಿಗಳು ಕೂಡ ಯಾವುದೇ ಒಂದು ಹೊಲಕ್ಕೆ ಭೇಟಿ ಕೊಟ್ಟಿಲ್ಲ. ಕೃಷಿ ಸಚಿವರು ಕೂಡ ಇಲ್ಲಿವರೆಗೆ ಕಲಬುರಗಿ ಜಿಲ್ಲೆ ಕಾಲಿಟ್ಟಿಲ್ಲ. ತೊಗರೆ ನಾಡು ಅಂತ ಹೇಳ್ತಾರೆ, ತೊಗರೆಗೂ ಇವತ್ತು ಒಳ್ಳೆಯ ರೀತಿಯಿಂದ ದಾಣಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ರೈತ ವಿರೋಧಿ ಸರ್ಕಾರ ಅಂತಲೇ ಮೇಲ್ಮಟ್ಟಿಗೆ ಕಾಣ್ತಾ ಇದೆ. ಇದ್ರ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ಇದೆಯೋ ಎಲ್ಲೋ ಬರ್ತಿಲ್ಲ. ಇವತ್ತು ರೈತರಿದ್ದರೆ ನಾವೆಲ್ಲರೂ ಕೂಡ ರೈತರ ಮಕ್ಕಳು. ಇದು ರೈತರ ಮತ ಹಾಕಿದ್ರಂತ ಇವತ್ತು ನೀವು ಇಷ್ಟೊಂದು ಸಂಖ್ಯೆಯಲ್ಲಿ ಆರಿಸಿ ಬಂದಿದ್ದೀವಿ. ಇವತ್ತು ಅವ್ರ ಕಣ್ಣೀರು ಒರೆಸೋಂಥ ಸಮಯದಲ್ಲಿ ನೀವು ಕಣ್ಣು ಮುಚ್ಚಿದ್ರೆ ಸಮಯ ದೂರಿಲ್ಲ. ಮುಂದೆ ಯಾವುದೇ ಚುನಾವಣೆ ಬಂದರೆ ರೈತರು ನಿಮಗೆ ಉತ್ತರ ಕೊಡ್ತಾರೆ ಅಂತೇಳಿ ಲಕ್ಷಾಂತರ ಗಂಟಲೆ ಇವತ್ತು ಎಕರೆ ಗಂಟಲೆ ಇವತ್ತು ಸಂಪೂರ್ಣವಾಗಿ ಮಳೆ ಇನ್ನೂ ಇವತ್ತು ಕೂಡ ಬಂದಿದೆ, ನಿನ್ನೆ ರಾತ್ರಿ ಕೂಡ ಬಂದಿದೆ. ರಾಶಿ ಸಮಯದಲ್ಲಿ ಈ ಥರ ಮಳೆ ಹೊಡೆದ್ರೆ ಕ್ರಾಪ್ ಕೂಡ ಹೋಗಿ ತೊಗರೆ ಬೆಳೆದಿದ್ದು ಕೂಡ ಸಂಪೂರ್ಣವಾಗಿ ನಾಶ. ಲಾಸ್ಟ್ ಟೈಮ್ ಬೆಳೆ ವಿಮೆ ಎಷ್ಟು ಕೊಡ್ತೀನಿ ಅಂದರೂ ಇಲ್ಲಿವರೆಗೆ ಅಷ್ಟು ಕೊಟ್ಟಿಲ್ಲ. ಇನ್ಶೂರೆನ್ಸ್ ಮಾಡಿದ್ರು ಕೂಡ ಇವತ್ತು ಹಣ ಸಿಗ್ತಲ್ಲ ರೈತರಿಗೆ. ರೈತರು ಗೋಳು ಕೇಳೋರು ಸರ್ಕಾರದಲ್ಲಿ ಏನಾದರೂ ಕೇಳಿದ್ರೆ ಹಣ ಇಲ್ಲ ಅಂತ ಗ್ಯಾರಂಟಿಯಲ್ಲಿ ನಾವು ಕಲಾಸ್ ಆಗಿದ್ದೀವಿ ಅಂತ ಗ್ಯಾರಂಟಿಯನ್ನು ರೈತರು ಕೇಳಿದ್ರ. ಇಂಥ ಒಂದು ಕಷ್ಟಕ್ಕೆ ಇವತ್ತು ರೈತರು ರೈತರಿಗೆ ಒಂದು ಗೋಳಿಗೆ ಇವತ್ತು ಅವ್ರ ಕಣ್ಣೀರು ಒರೆಸಂಥ ಕೆಲಸ ಇವತ್ತು ಈ ಒಂದು ಸರ್ಕಾರ, ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಅಂದರೆ ಸಮಯ ಅದಕ್ಕೆ ಅವರು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಮುಂದಾಗ್ತಾರೆ. ವೈದ್ಯಕೀಯ ಶಿಕ್ಷಣ ಸಚಿವರು ಅದೇ ಮತಕ್ಷೇತ್ರದಿಂದ ಬರ್ತಾರೆ. ಏನು ಹೇಳಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವರು ಮೊದಲು ನೇಮಕಾತಿ ಬಗ್ಗೆ ಅವರು ಉತ್ತರ ಕೊಡಿ. ಅವರು ಇಲಾಖೆ ಕೌಶಲ್ಯಾಭಿವೃದ್ಧಿ ಕೂಡ ನೇಮಕಾತಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 18,000ಕ್ಕಿಂತ ಮೇಲ್ಮಟ್ಟ ಇವತ್ತು ಖಾಲಿ ಹುದ್ದೆಗಳು. ಆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಅವರಲ್ಲಿ ನೈತಿಕತೆ ಇದೆ. ಅದೇ ಬೆಂಗಳೂರು ಮೈಸೂರು ಭಾಗದಲ್ಲಿ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತಾರೆ. ಯಾಕೆ ಈ ಅನ್ಯಾಯ? ಇದ್ರ ಬಗ್ಗೆ ಯಾರುಗಳು ಇದ್ರ ಬಗ್ಗೆ ಎತ್ತೋದ್ರ ಬಗ್ಗೆ ವಿಷಯ ಮಾತಾಡೋರು ಯಾರು? ಇದ್ರ ಬಗ್ಗೆ ಯಾಕೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ? ಕೌಶಲ್ಯಾಭಿವೃದ್ಧಿ ಸಚಿವರೇ ಉತ್ತರ ಕೊಡಿ. ಎಂಪ್ಲಾಯ್ಮೆಂಟ್ ಮಾಡೋದು ನಿಮ್ಮ ಧರ್ಮ. ಸುಮ್ಮನೆ ಕಾಟಾಚಾರಕ್ಕೆ ನೀವು ಮೊನ್ನೆ ಏನು ಉದ್ಯೋಗ ಮೇಳ ಮಾಡಿದ್ರಿ, ಉದ್ಯೋಗ ಮೇಳ ಮಾಡಿ ಬೇರೆ ಬೇರೆ ರಾಜ್ಯಕ್ಕೆ ಜನರಿಗೆ ಕಳಿಸಿದ್ರಿ, ಮತ್ತೆ ಅವ್ರು ವಾಪಸ್ ಬಂದಿದ್ದಾರೆ.